ಕೂತ್ಕೊಳ್ಳಿ ಈಗ ಫ್ರೆಶ್. ರೆಡಿನಾ ಸರ್? ಇವತ್ತು ಡೆಪ್ಟಿ ಸಿ ಎಮ್ ಅವ್ರನ್ನ ಭೇಟಿಯಾಗಿದ್ದೀನಿ. ಸಿ ಎಮ್ ಅವ್ರ ಟೈಮು ಕೂಡ ಕೇಳಿದ್ದೀನಿ, ಗವರ್ನರ್ ಟೈಮ್ ಕೂಡ ಕೇಳಿದ್ದೀನಿ. ಆಮೇಲೆ ನಮ್ಮ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವ್ರನ್ನೂ ಕೂಡ ಭೇಟಿ ಆಗ್ತಾಯಿದ್ದೀನಿ. 12 ಗಂಟೆ ಮೇಲೆ ಯಡಿಯೂರಪ್ಪನವ್ರು ಭೇಟಿ ಆಗ್ತಾಯಿದ್ದೀನಿ. ದೇವೇಗೌಡರು ಊರಿಗೆ ಹೋಗ್ತಾರಂತೆ, ಆ ಸಾಧ್ಯತೆ ಅವ್ರನ್ನೂ ಭೇಟಿಯಾಗೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನನ್ನ ಮಗಳದು ಎಂಗೇಜ್ಮೆಂಟ್ ಇದೆ 19ನೇ ತಾರೀಕು, ಇನ್ವಿಟೇಷನ್ ಕೂಡ ಕೇಳ್ತೀನಿ. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಯಾವಾಗಲೂ ಕೂಡ ಒಂದು ಪ್ರತಿಷ್ಠೆಯ ಕಣ ಆಗುತ್ತದೆ. ಸತತವಾಗಿ 8 ಬಾರಿ ನಾವು ಗೆದ್ದಿದ್ದೇವೆ, 7 ಬಾರಿ ಗೆದ್ದಿದ್ದೇವೆ. 8ನೇ ಬಾರಿನೂ ಕೂಡ ಗೆಲುವು ನಮ್ಮದೇ. ಪಾಕಿಸ್ತಾನವನ್ನು ಏಷ್ಯಾ ಕಪ್ನಲ್ಲಿ ಯಾವ ರೀತಿ ಸೋಲಿಸಿದ್ವು, ಈ ವರ್ಲ್ಡ್ ಕಪ್ಪು ಅಲ್ಲೂ ಕೂಡ ಪಾಕಿಸ್ತಾನವನ್ನು ಸೋಲಿಸುವಂಥ ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ. ಆ್ಯಂಡ್ ನಾನು ಇಂಡಿಯನ್ ಟೀಮ್ಗೆ ಶುಭವನ್ನು ಕೋರ್ತೀನಿ. 1000 ವರ್ಷ ಆಗಿದೆ, 1000 ದಿನಗಳು ಪೂರೈಸಿ ಹಾವೇರಿ ಇಲ್ಲಿ ಬೇಡ ಮನೆಯವರಿಗೆ ಬಗ್ಗೆ ಮನೆ ಕಡೆ ಬರೀ ಹೇಳ್ತೀನಿ. ನಿನ್ನೆ ಕಮೆಂಟು ಮಾಡಿದ್ದೀನಿ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.